ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ನಡೆದಂತ DC ವರ್ಸಸ್ ಪಂಜಾಬ್ ಮ್ಯಾಚ್ ಬಗ್ಗೆ ಮಾತಾಡೋಣ. ನೀವೆಲ್ಲ ನೋಡಿ ಇರ್ತೀರ ಆಲ್ಮೋಸ್ಟ್ ಈ ಒಂದು ಪಂದ್ಯನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಖತ್ತಾಗಿ ಗೆದ್ದು ನಮ್ಮ RCB ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಟಾಪ್ 2 ಹೋಗೋದಕ್ಕೆ. ಅಕಸ್ಮಾತ್ ಈ ಮ್ಯಾಚ್ ಏನಾದ್ರು ಪಂಜಾಬ್ ಏನಾದ್ರು ಗೆದ್ದಿದ್ರೆ ಅವರೊಂದು ಸ್ಲಾಟ್ ಪಕ್ಕ ಆಗಿರೋದು ಟಾಪ್ 2 ಆದ್ರೆ ಅದನ್ನ ದಾರಿ ಮಾಡ್ಕೊಳಕ್ ಬಿಡ್ಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅವರೊಂದು ಕನಸನ್ನ ಭಂಗ ಮಾಡಿದ್ದಾರೆ ಒಂದು ರೇಂಜಿಗೆ ಡೆಲ್ಲಿ ಟೀಮ್ ಅವರು. ಹಾಗೆ ಇದರಿಂದ ನಮ್ಮ RCB ಫ್ಯಾನ್ಸ್ ಗಳು ಕೂಡ ತುಂಬಾ ಖುಷಿಯಾಗಿ ಡೆಲ್ಲಿ ಟೀಮ್ಗೆ ಟ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. RCB ಟೀಮ್ ಟಾಪ್ 2 ಹೋಗೋದಕ್ಕೆ ಇನ್ನೂ ಸ್ವಲ್ಪ ಹೋಪ್ ಇದೆ. ಕಾದ್ ನೋಡೋಣ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನಡೆದಂತ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದರಲ್ಲಿ ಟಾಸ್ ಆಗಿರ್ಬೋದು, ಮ್ಯಾಚ್ ಆಗಿರ್ಬೋದು, ಪ್ಲೇಯರ್ ಸ್ಟ್ಯಾಟ್ಸ್ ಆಗಿರ್ಬೋದು, ಮತ್ತೆ ಯಾವೊಂದು ಪ್ಲೇಯರ್ ಇಂದ ಒಂದೊಳ್ಳೆ ಗೇಮ್ ಬಂತು ನಿನ್ನೆ ಮ್ಯಾಚ್ ಅಲ್ಲಿ, ಹಾಗೆ ಪ್ಲೇ ಆಫ್ ಸೀರೀಸ್ ಅಲ್ಲಿ ಏನೇನೆಲ್ಲ ನಡೀತಿದೆ, ಯಾವೊಂದು ಟೀಮ್ ಬರ್ಬೋದು ಟಾಪ್ 2 ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಹೊಸದಾಗಿ ವಿಡಿಯೋ ನೋಡ್ತಿರೋರು ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ಇಲ್ಲಿ ಟಾಸ್ ಬಗ್ಗೆ ಮಾತಾಡೋದಾದ್ರೆ ಡೆಲ್ಲಿ ಟೀಮ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಮ್ಯಾಚ್ ಅಲ್ಲಿ ಕಡಿಮೆ ರನ್ಗೆ ಆಲ್ ಔಟ್ ಮಾಡಿ ಅದನ್ನ ಈಸಿಯಾಗಿ ಚೇಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬೌಲಿಂಗ್ ನ ತಗೊಂಡ್ರು ಡೆಲ್ಲಿ ಟೀಮ್ ಅವರು. ಹಾಗೆ ಇಲ್ಲಿ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಪಂಜಾಬ್ ಟೀಮ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವರೊಂದು ವಿಕೆಟ್ ಗಳನ್ನ ಬೇಗನೆ ಕಳ್ಕೊಂಡ್ಬಿಡ್ತಾರೆ. ಪ್ರಭ್ಸಿಮ್ರನ್ ಸಿಂಗ್ ಆಗಿರ್ಬೋದು, ಪ್ರಿಯಾನ್ ಶಾಲಿ ಆಗಿರ್ಬೋದು, ನೆಹಾಲ್ ವದೇರ್ ಆಗಿರ್ಬೋದು, ಮತ್ತೆ ಶಶಾಂಕ್ ಸಿಂಗ್ ಅವರೊಂದು ಆಟನ ಅಷ್ಟೊಂದು ಹೇಳ್ಕೊಳ್ಳೋ ಬಂದಿಲ್ಲ ಈ ಮ್ಯಾಚ್ ಅಲ್ಲಿ. ಎಷ್ಟೇ ವಿಕೆಟ್ ಗಳು ಬಿದ್ರು ಕೂಡ ಅವರೊಂದು ರನ್ ರೇಟ್ ಮಾತ್ರ ಕಮ್ಮಿ ಆಗಲ್ಲ ಈ ಮ್ಯಾಚ್ ಅಲ್ಲಿ ಪಂಜಾಬ್ ಟೀಮ್ ಅವ್ರದ್ದು. ಅದ್ರಲ್ಲಿ ಮೇನ್ ಆಗಿ ಜಾಶ್ ಇಂಗ್ಲಿಷ್ ಅವರು ಒಳ್ಳೆ ಆಟ ಆಡಿದ್ರು ಈ ಮ್ಯಾಚ್ ಅಲ್ಲಿ. ಇವ್ರ ಜೊತೆಗೆ ಶ್ರೇಯಸ್ ಅಯ್ಯರ್ ಅವರು ಚೆನ್ನಾಗಿ ಆಡಿದ್ರು. ಹಾಗೆ ಕೊನೆಯದಾಗಿ ಮಾರ್ಕಸ್ ಸ್ಟೋನಿಸ್ ಅವರು ಚೆನ್ನಾಗಿ ಎಂಟು ಕೊಟ್ಟರು ಟೀಮ್ಗೆ. ಕೇವಲ 16 ಬಾಲ್ಗೆ 44 ರನ್ ಹೊಡೆಯುವ ಮುಖಾಂತರ ಅವನು ಪಂಜಾಬ್ ಟೀಮ್ ಸ್ಕೋರ್ ತುಂಬಾ ಮೇಲೆ ತಗೊಂಡೋಗಿದ್ದಾರೆ ಸ್ಟೋನಿಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ. ಹಾಗೆ ಟೋಟಲ್ ಆಗಿ ಇವರು ಒಂದು 20 ಓವರಲ್ಲಿ 206ಕ್ಕೆ 8 ವಿಕೆಟ್ ಹಾಕ್ತಾರೆ. ವಿಕೆಟ್ ಆದ್ರೂ ಕೂಡ ಒಂದು ಒಳ್ಳೆ ಸ್ಕೋರೇ ಬಂದಿದೆ ಈ ಟೀಮ್ಗೆ. ಹಾಗೆ ಇವ್ರ ಜೊತೆಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು 34 ಬಾಲ್ಗೆ 53 ರನ್ ಹೊಡೆಯುವ ಮುಖಾಂತರ ಒಂದು ಟೀಮ್ ನ ಬ್ಯಾಲೆನ್ಸ್ ಆಗಿ ತಗೊಂಡೋಗಿದ್ದಾರೆ ಕೊನೆವರೆಗೂ. ಹಾಗೆ ಆಡಿರೋ 20 ಓವರಲ್ಲಿ ಒಂದೊಳ್ಳೆ ಟೋಟಲ್ ಕೊಟ್ಟಿದ್ದಾರೆ 207 ಡೆಲ್ಲಿ ಟೀಮ್ಗೆ. ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಡೆಲ್ಲಿ ಟೀಮ್ 200+ ಚೇಸ್ ಮಾಡುವಾಗ ಬರೀ ಗೆದ್ದಿರೋದು 2 ಮ್ಯಾಚ್ ಅಷ್ಟೇ IPL ಅಲ್ಲಿ. ಅದೊಂದು ಅಡ್ವಾಂಟೇಜ್ ಇತ್ತು ಪಂಜಾಬ್ ಕಿಂಗ್ಸ್ ಅವರಿಗೆ, ನಾವು ಡಿಫೆಂಡ್ ಮಾಡ್ಕೊಬಹುದು ಅಂತ. ಆದ್ರೆ ಅದನ್ನೆಲ್ಲ ಸುಳ್ಳು ಮಾಡಿ ನೀರು ಕುಡಿಸಿದ್ದಾರೆ ಪಂಜಾಬ್ ಟೀಮ್ಗೆ ಡೆಲ್ಲಿ ಟೀಮ್ ಬ್ಯಾಟ್ಸ್ಮನ್ ಗಳು. ಇದ್ರಲ್ಲಿ ಮೇನ್ ಆಗಿ ನೀವು ಚೇಸಿಂಗ್ ನೋಡಿರ್ಬೋದು ಯಾವ ತರ ಚೇಸ್ ಆಯ್ತು ಅನ್ಬಿಟ್ಟು. ಎಲ್ಲ ಒಂದು ಪ್ಲೇಯರ್ ಇಂದ ಒಂದು ಎಫರ್ಟ್ ಇತ್ತು ಅಂತ ಹೇಳ್ಬೋದು ಈ ಒಂದು ಮ್ಯಾಚ್ ಡೆಲ್ಲಿ ಗೆಲ್ಲೋದಕ್ಕೆ. ಇದರಲ್ಲಿ ಮೇನ್ ಆಗಿ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲೇ ಒಂದೊಳ್ಳೆ ಸ್ಕೋರ್ ತಂದ್ಕೊಡ್ತಾರೆ ಟೀಮ್ಗೆ KL ರಾಹುಲ್ ಆಗ ಡ್ಯೂ ಪ್ಲೆಸಿ ಅವರು. ಇದರಲ್ಲಿ KL ರಾಹುಲ್ ಅವರು 21 ಬಾಲ್ಗೆ 35 ನೋಡುವ ಮುಖಾಂತರ ಒಂದೊಳ್ಳೆ ಬ್ಯಾಟಿಂಗ್ ಮಾಡಿದ್ರೆ, ಇವ್ರ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಆಗಿ ಡ್ಯೂ ಪ್ಲೆಸಿ ಅವರು 15 ಬಾಲ್ಗೆ 23 ರನ್ ಹೊಡಿತಾರೆ. ಹಾಗೆ ಇವರೊಂದು ಪವರ್ ಪ್ಲೇನ ಚೆನ್ನಾಗಿ ಮುಗಿಸ್ತಾರೆ. 6 ಓವರ್ಗೆ 61 ರನ್, ಒಂದೊಳ್ಳೆ ಸ್ಕೋರ್ ಇದು ಪವರ್ ಪ್ಲೇಲಿ ಈ ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾದ್ರೆ. ಹಾಗೆ ಒಂದು ಒಳ್ಳೆ ಸ್ಕೋರ್ ಬರೋ ಟೈಮ್ ಅಲ್ಲಿ 2 ವಿಕೆಟ್ಗಳು ತಕ್ಕಂತ ಬಿದ್ದೋಗ್ಬಿಡ್ತದೆ KL ರಾಹುಲ್ ಅವ್ರದ್ದು ಮತ್ತೆ ಡ್ಯೂ ಪ್ಲೆಸಿ ಅವ್ರದ್ದು. ಹಾಗೆ ವಿಕೆಟ್ ಕಂಟಿನ್ಯೂಸ್ ಆಗಿ ಬಿದ್ರು ಕೂಡ ಯಾವುದೇ ತರ ಪ್ರೆಷರ್ ಕ್ಯಾರಿ ಮಾಡದೆ ಕರುಣ್ ನಾಯರ್ ಅವರು ಒಂದೊಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಈ ಒಂದು ಇನ್ನಿಂಗ್ಸ್ ಅಲ್ಲಿ. 27 ಬಾಲ್ಗೆ 44 ರನ್ ಹೊಡೆಯುವ ಮುಖಾಂತರ ಈ ಒಂದು ಮ್ಯಾಚ್ ಗೆಲ್ಲೋದಕ್ಕೆ ಒಂಥರ ಮೇನ್ ಪಾರ್ಟ್ ಆದ್ರು ಕರುಣ್ ನಾಯರ್ ಅವರು. ಅದೇ ತರ ಬ್ಯಾಟಿಂಗ್ ಇತ್ತು ಕೂಡ ಇವ್ರದ್ದು ಈ ಮ್ಯಾಚ್ ಅಲ್ಲಿ. ಮತ್ತೆ ಇವ್ರ ಜೊತೆಗೆ ಫಿನಿಶಿಂಗ್ ಟಚ್ ಆಗಿ ಸಮೀರ್ ರಿಜ್ವಿ ಅವರು ಚಿಂದಿ ಬ್ಯಾಟಿಂಗ್ ಮಾಡ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಡೆಲ್ಲಿ ಟೀಮ್ ಪರವಾಗಿ. ಅಂದ್ರೆ ಇದು ಸಮೀರ್ ರಿಜ್ವಿ ಅವರೇನೆ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿ ಅವ್ರದ್ದು ತಂಡನೇ ಗೆಲ್ಸ್ಕೊಟ್ಟಿದ್ದಾರೆ ಸಮೀರ್ ರಿಜ್ವಿ ಅವರು. ಇವ್ರು ಇದರಲ್ಲಿ 25 ಬಾಲ್ಗೆ 58 ರನ್ ಹೊಡೆಯೋ ಮುಖಾಂತರ ಪಂಜಾಬ್ ಟೀಮ್ ನ ಒಂಥರ ಉಡಿಸ್ ಮಾಡ್ಬಿಟ್ಟಿದ್ದಾರೆ ಸಮೀರ್ ರಿಜ್ವಿ ಅವರು ಅವರೊಂದು ಬ್ಯಾಟಿಂಗ್ ಮುಖಾಂತರನೇ. ಆಪೋಸಿಟ್ ಟೀಮ್ ಪಂಜಾಬ್ ಅವ್ರು ಮಾತ್ರ ಕಣ್ಣು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರೆ ಅಷ್ಟೇ ಇವರೊಂದು ಬ್ಯಾಟಿಂಗ್ ನ. ಅವ್ರ ಕೈಲಿ ಏನು ಮಾಡಕ್ ಆಗಿಲ್ಲ, ಇವರೊಂದು ವಿಕೆಟ್ ಕೂಡ ಬೀಳ್ಸಕ್ ಆಗಿಲ್ಲ. ಒಟ್ನಲ್ಲಿ ಈ ಒಂದು ಮ್ಯಾಚ್ ನಮ್ ಡೆಲ್ಲಿ ಟೀಮ್ ಗೆ ಇದು ನಮ್ಮ RCB ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಟಾಪ್ 2 ಹೋಗೋದಕ್ಕೆ. ಹಾಗೆ ಕೊನೆಯದಾಗಿ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಅದು ಸ್ಟೋನಿಸ್ ಬಗ್ಗೆ ಮಾತಾಡ್ತೀನಿ. ಇವರೊಂದು ಬ್ಯಾಟಿಂಗ್ ಮಾತ್ರ ಚಿಂದಿ ಅಂತ ಹೇಳ್ಬೋದು. ನಿನ್ನೆ ಮ್ಯಾಚ್ ಅಲ್ಲಿ ಈ ಒಂದು ಮ್ಯಾಚ್ ಸೋತಿದ್ರು ಕೂಡ ಅವರೊಂದು ಬ್ಯಾಟಿಂಗ್ ಮುಖಾಂತರ ಆಪೋಸಿಟ್ ಟೀಮ್ ಬೌಲರ್ಸ್ ಗೆ ಭಯ ಬೀಳ್ಸಿರ್ತಾರೆ ಆಲ್ಮೋಸ್ಟ್. ಕಾದ್ ನೋಡೋಣ ಮುಂದಿನ ಮ್ಯಾಚ್ ಗಳು ಏನೇನಾಗುತ್ತೆ ಅಂತ. ಯಾವ್ದು ಟೀಮ್ ಟಾಪ್ 2 ಬರುತ್ತೆ, ಯಾವ್ದು ಟೀಮ್ ಕಪ್ ಗೆಲ್ಲುತ್ತೆ ಅನ್ನೋ ವಿಷಯ ತುಂಬಾ ಹತ್ರದಲ್ಲೇ ಇದೆ. ಕಾದ್ ನೋಡೋಣ. ಇಷ್ಟೇ ಈ ಒಂದು ವಿಡಿಯೋ. ಈ ಒಂದು ಮ್ಯಾಚ್ ಡೆಲ್ಲಿ ಗೆದ್ದಿರೋದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.